ಹಲೋ ಹಾಯ್ ನಮಸ್ಕಾರ. ಆ್ಯಕ್ಚುಲಿ ನಾನು ಸ್ವಲ್ಪ ದಿನದಿಂದೆ ಶಾರ್ಟ್ ವಿಡಿಯೋ ಹಾಕಿದ್ದೆ. ನನ್ನ ಬೆಕ್ಕಿಗೆ ಕತ್ತಿಗೆ ಮಣಿಯಿಂದ ಮಾಡಿರೋಂಥ ಅಥವಾ ಬೀಡ್ಸಿಂದ ಮಾಡಿರೋಂಥ ನೆಕ್ ಚೈನ್ ಹೆಂಗೆ ಮಾಡೋದು ಅಂತ ನಾನು ಒಂದು ಶಾರ್ಟ್ಸ್ ಹಾಕಿದ್ದೆ. ಇವಾಗ ನಿಮಗೆ ಅದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಈ ಥರದೊಂದು ಥ್ರೆಡ್ ಬೇಕು. ಈ ಥ್ರೆಡ್ನ ನಾನು ಹೆಂಗೆ ಕಟ್ ಮಾಡಿಕೊಂಡೆ ಅಂದರೆ ನನ್ನ ಬೆಕ್ಕು ಕತ್ತು ಸೈಜ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡಿಕೊಂಡೆ. ಈ ಬೀಡ್ಸ್ ಹೆಂಗಿರತ್ತಪ್ಪ ಅಂದರೆ ಈಸಿಯಾಗಿ ಆ ಹೋಲು ಆ ಥ್ರೆಡ್ ಒಳಗೆ ಹೋಗೋ ಥರ ಕೊಟ್ಟಿರ್ತಾರೆ. ಸೊ ನೀವು ನಿಮ್ಮ ಮನೆಯ ಬೆಕ್ಕಿನ ಕಲರ್ ಯಾವುದಿರುತ್ತೋ ಅದ್ರ ಬೇಸ್ಡಾಗಿ ನೀವು ಈ ಬೀಡ್ಸ್ನ ತೊಗೋಬೋದು. ಮಾರ್ಕೆಟ್ಗೆ ಹೋದ್ರಿ ಅಂದರೆ ಈ ಬೀಡ್ಸ್ ತುಂಬ ಚೀಪಾಗಿ ಸಿಕ್ಬಿಡತ್ತೆ. ಸೊ ನನ್ನ ಹತ್ರ ಇರೋ ಬೆಕ್ಕು ಒಂದು ಬಿಳಿ ಮತ್ತು ಒಂದು ಕಪ್ಪು, ಹಾಗಾಗಿ ಎರಡೂ ಬೆಕ್ಕಿಗೂ ಈ ಕಲರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಈ ಕಲರ್ ಬೀಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ತುಂಬಾ ಈಸಿ ಪ್ರೊಸೀಜರು. ಒಂದೊಂದೇ ಬೀಡ್ಸ್ನ ಪೋಣಿಸ್ತಾ ಹೋಗಬೇಕು. ಎಷ್ಟರವರೆಗೂ ಅಂದರೆ ನಿಮ್ಮ ಬೆಕ್ಕಿನ ಕತ್ ಸೈಜ್ ಎಷ್ಟಿದೆಯೋ ಅಷ್ಟು ತನಕ ಪೋಣಿಸ್ಕೊಳ್ಳಿ. ಸೊ ನೋಡಿ, ಇವಾಗ ಪೋಣಿಸಾಗಿದೆ. ಇದನ್ನು ಸುಮ್ಮನೆ ಹಿಂಗೆ ಪೋಣಿಸಿದ ತಕ್ಷಣ ಹಿಂಗೆ ಟೈ ಮಾಡಿಕೊಂಡ್ರೆ ಸಾಕು. ಅದನ್ನು ಏನು ಹರ್ಟ್ ಆಗೋಲ್ಲ, ಅದರಿಂದ ಯಾವುದೇ ಥರದ ತೊಂದರೆ ಬೆಕ್ಕಿಗೂ ಆಗಲ್ಲ. ಯಾಕಂದರೆ ಇದು ಮೆಟಲು ಅಲ್ಲ, ಏನೂ ಅಲ್ಲ. ಸೊ ಹಾಗಾಗಿ ಇರಿಟೇಷನ್ ಇರಲ್ಲ. ಆಮೇಲೆ ಕೊನೆಗೆ ಏನು ಮಾಡ್ತೀರಾ ಅಂದರೆ ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಕಟ್ ಮಾಡಿಬಿಡಿ. ಸೊ ಈ ಥರ ಇರುತ್ತೆ ಚೈನ್. ನೀವು ನಿಮ್ಮ ಬೆಕ್ಕಿಗೆ ಆಸೆಯಿಂದ ಹಾಕ್ಬೋದು. ಸೊ ನಾನು ತೋರಿಸ್ತೀನಿ ನನ್ನ ಮನೆ ಬೆಕ್ಕಿಗೆ ನಾನು ಇದನ್ನು ಹೆಂಗೆ ಹಾಕಿಟ್ಟಿದ್ದೀನಿ ಅಂತ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಹಾಕ್ಕೊಂಡು ಓಡಾಡ್ತಾ ಇದ್ದರೆ. ಸೊ ನಮ್ಮ ಮನೇಲಿ 2 ಬೆಕ್ಕು ಅಂದಲ್ಲ, ಇದು ಬಿಳಿ ಬೆಕ್ಕಿಗೂ ಹಾಕಿದ್ದೀನಿ. ಅವಳು ಮಲಗಿದ್ದಾಳೆ ಇವಾಗ ಸದ್ಯಕ್ಕೆ. ಸೊ ಇನ್ನೊಬ್ಬ ಬಂದ್ಬಿಟ್ಟು ಕಪ್ಪು ಬೆಕ್ಕು.